ಸಾಯಿ ಲೇಔಟ್ನಲ್ಲಿ ಬೋಟ್ ಟ್ರ್ಯಾಕ್ಟರ್ ಮೂಲಕ ಜನರನ್ನ ಸ್ಥಳಾಂತರಿಸುವಂತಹ ಕೆಲಸ ಆಗ್ತಾ ಇದೆ. ಗ್ರೌಂಡ್ ಫ್ಲೋರ್ನಲ್ಲಿರುವಂತಹ ಕುಟುಂಬಗಳನ್ನ ಬೇರೆಡೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ನೀರಿನಲ್ಲಿ ಹಾವಿನ ಮರಿಗಳನ್ನ ಕಂಡು ಜನ ಗಾಬರಿಯಾಗಿದ್ದಾರೆ. ಮನೆಗಳಿಗೆ ಬೀಗ ಜಡಿದು ಬೇರೆಡೆ ಹೋಗ್ತಾ ಇದ್ದಾರೆ ಜನ. ಸಾಯಿ ಲೇಔಟ್ನಲ್ಲಿ ಬೋಟ್ ಮತ್ತು ಟ್ರ್ಯಾಕ್ಟರ್ ಮೂಲಕ ಜನರನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಬೆಂಗಳೂರಿನ ಪರಿಸ್ಥಿತಿ ಇದು ಯಾವುದೋ ನದಿ ಪಾತ್ರದ ಗ್ರಾಮದ ಪರಿಸ್ಥಿತಿ ಅಲ್ಲ. ನೋಡಿ, ನೀವು ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಬೋಟ್ ಮೂಲಕ ಮಹಿಳೆಯರನ್ನ, ಮಕ್ಕಳನ್ನ, ವೃದ್ಧರನ್ನ ಯಾವ ರೀತಿ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ. ಬೆಂಗಳೂರಲ್ಲಿ 4 ಹನಿ ಮಳೆ ಉದುರಿದ್ರು ಸಾಕು ಇದೇ ರೀತಿಯ ಪರಿಸ್ಥಿತಿ. ಹಿಂದೆ ಟ್ರ್ಯಾಕ್ಟರ್ ಇದೆ, ಅದರ ಮುಂದೆ ಕೆಟ್ಟು ನಿಂತಿರುವಂತಹ ಬಿಳಿ ಬಣ್ಣದ ಬಸ್ ಇದೆ. ಈಗ ಬೋಟ್ ಮೂಲಕ ಅಲ್ಲಿದ್ದಂತಹ ಸ್ಥಳೀಯ ನಿವಾಸಿಗಳನ್ನ ಬೇರೆಡೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ಮನೆಯಲ್ಲಿಯೇ ಲಾಕ್ ಆಗಿದ್ರು. ಮನೆ ಹೊರಗೂ ಹೋಗೋದಕ್ಕಾಗ್ತಾ ಇಲ್ಲ, ಒಳಗೂ ಇರೋದಕ್ಕಾಗ್ತಾ ಇಲ್ಲ. ಆ ರೀತಿಯ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. 12 ಸೆಂಟಿಮೀಟರ್ ಮಳೆ ಬಿದ್ದಿದೆ ರಾತ್ರಿ. ಒಂದು ಮಳೆಗೆ 24ನೇ ತಾರೀಕುವರೆಗೂ ಕೂಡ ಮಳೆ ಬರುತ್ತೆ ಅಂತ ಹವಾಮಾನ ತಜ್ಞರು ಹೇಳಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ನೋಡಿ, ಅಲ್ಲಿ ನಿಂತಿರುವಂತಹ ನೀರಿನಲ್ಲಿ ಈ ಜಲಚರ ಜೀವಿಗಳು ಕೂಡ ಓಡಾಡ್ತಾ ಇರುವಂಥದ್ದು. ಹಾವಿನ ಮರಿ. ಈ ಹಾವಿನ ಮರಿಯನ್ನು ಕಂಡು ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾರೆ ಜನ. ಅಲ್ಲಿ ಆತಂಕಕ್ಕೊಳಗಾಗ್ಬಿಟ್ಟಿದ್ದಾರೆ. ಒಂದು ಜಿರಳೆ ಕಂಡ್ರೇನೆ ಬೆಂಗಳೂರಿನ ಜನ ಹೇಗೆ ಚೀರಾಡ್ತಾರೆ, ಕೂಗಾಡ್ತಾರೆ ಅನ್ನೋದು ನೋಡಿರ್ತೀವಿ. ಹಾವಿನ ಮರಿ ಕಂಡ್ರೆ ಸುಮ್ಮನೆ ಇರ್ತಾರ? ಗಾಬರಿ ಆಗ್ಬಿಟ್ಟಿದಾರಂತೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಕಪ್ಪೆ, ಹಾವು, ಮೀನು ಎಲ್ಲವೂ ಕೂಡ ಮನೆ ಒಳಗೆ ಬರ್ತಾ ಇದೆ. ಮನೆ ಒಳಗೆ ಇರೋದಕ್ಕಾದ್ರೂ ಹೇಗೆ ಧೈರ್ಯ ಬರುತ್ತೆ ಹೇಳಿ. ಹಾಗಾಗಿ ಈಗ ಜನ ಬೇರೆಡೆ ಶಿಫ್ಟ್ ಆಗ್ತಾ ಇರುವಂಥದ್ದು. ಯಾವ ಹಾವು ಇದು? ಯಾವ ಹಾವು ಇದು? ನೀವೀಗ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಟ್ರ್ಯಾಕ್ಟರ್ನಲ್ಲಿ ಸಾಯಿ ಲೇಔಟ್ನಲ್ಲಿ ಜನರನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. But suppose ನಾಳೆ ದಿವಸ again if the train starts running in the afternoon, that there is a big problem. That will help us here. ಐಷಾರಾಮಿ ಕಾರ್ನಲ್ಲಿ ಓಡಾಡ್ತಾ ಇದ್ದಂತಹ ಜನ, ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಂತಹ ಜನ ಇವತ್ತು ಟ್ರ್ಯಾಕ್ಟರ್ನಲ್ಲಿ ಶಿಫ್ಟ್ ಆಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಮತ್ತೊಂದು ಕಡೆ ಸಾಯಿ ಲೇಔಟ್ನ ಪ್ರಮುಖ ರಸ್ತೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಟ್ರ್ಯಾಕ್ಟರ್ ಮೂಲಕ ಜನರನ್ನು ಒಂದು ಕಡೆ ರಕ್ಷಣೆ ಮಾಡ್ತಾ ಇದ್ರೆ ಒಂದು 100 ಸ್ಥಳಗಳಿದೆ. ಆ 100 ಸ್ಥಳಗಳಲ್ಲಿ 90 ಮಿಲಿಮೀಟರ್ಗಿಂತಲೂ ಜಾಸ್ತಿ ಮಳೆ ಒಂದೇ ಗಂಟೆಯಲ್ಲಿ ಆಗಿಬಿಟ್ರೆ ಆ 100 ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು, ಅಲ್ಲಿ ಫ್ಲಡ್ಸ್ ಆಗುತ್ತೆ. ನಿನ್ನೆ ರಾತ್ರಿ 132 ಮಿಲಿಮೀಟರ್ ಮಳೆ ಬಿದ್ದಿದೆ. ಅದರಲ್ಲೂ ಬೆಂಗಳೂರು ದಕ್ಷಿಣದಲ್ಲಿ ಜಾಸ್ತಿ ಬಿದ್ದಿದೆ. ನಮ್ಮ ಕ್ಷೇತ್ರದಲ್ಲಿ 5-6 ವರ್ಷದಿಂದ ನಮ್ಗೆ ಯಾವ ಸಮಸ್ಯೆನೂ ಇರಲಿಲ್ಲ. ಈ ಸರಿ ಮಳೆ ಜಾಸ್ತಿ ಆಗಿದ್ದರಿಂದ ನಮ್ಮಲ್ಲಿ ಸ್ವಲ್ಪ ತೊಂದರೆ ಆಯಿತು. ಕಾರಣ ಏನು ಅಂದರೆ, ಒಂದು ಮೆಜೆಸ್ಟಿಕ್ಕಿಂದ ಕೆಂಪಾಂಬುದಿ ಕೆರೆಯಿಂದ ಪ್ರಾರಂಭ ಆದರೆ ಆ ನೀರು ಬೆಳ್ಳಂಡೂರಿಗೆ ಬರುತ್ತೆ. ಮತ್ತು ಈ ಕಡೆ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ, ಅಲ್ಲಿಂದ ಬರುತ್ತಲ್ಲ ಸ್ಟಾರ್ ಟ್ರೈನ್, ಮಡಿವಾಳ ಕೆರೆ ಮೇಲೆ 7 ಕೆರೆಗಳ ನೀರು ಬರುತ್ತೆ. ಆಮೇಲೆ ಬಿ ಡಿ ಎದವರು ಒಂದು ಬಂಡ್ ಹಾಕ್ಬಿಟ್ಟಿದ್ರು. ಈ 2 ಸ್ಟಾರ್ ಟ್ರೈನು, ಒಂದು ಡಬಲ್ ರೋಡ್ದು, ಇನ್ನೊಂದು ಮಡಿವಾಳ ಕಡೆಯಿಂದ ಬರೋದು, ಎರಡೂ ನೀರು ಬೆಳ್ಳಂಡೂರು ಕೆರೆಗೆ ಹೋಗಬಾರ್ದು ಅಂತ ಬಂಡ್ ಹಾಕಿ ಚಿಕ್ಕ ನಾಲೆ ಮಾಡಿದ್ರು. ಅದು ಸಾಕಾಗಲಿಲ್ಲ. ಅದರಿಂದ ನಮ್ಗೆ ಸ್ವಲ್ಪ ತೊಂದರೆ ಆಯಿತು. ಬೆಳಿಗ್ಗೆ ಅದನ್ನು ಹೊಡೆದಾಕಿದ್ದೀವಿ. ನಮ್ಮ ಇಂಜಿನಿಯರ್ಸ್ ಹೋಗಿ ಹೊಡೆದಾಕಿದ್ದಾರೆ. ಮತ್ತು ನಮ್ಮಲ್ಲಿ 7-8 ವರ್ಷದಿಂದ ಯಾವ ಸಮಸ್ಯೆನೂ ಇರಲಿಲ್ಲ. ನಿನ್ನೆ ಸ್ವಲ್ಪ ತೊಂದರೆ ಆಗಿದೆ. ಇವತ್ತಾಗೋದಿಲ್ಲ, ಯಾಕೆಂದರೆ ಬಂಡ್ ಹೊಡೆದಾಕಿದ್ರಿಂದ ಸಮಸ್ಯೆ ಆಗಲ್ಲ. ಆಮೇಲೆ ಇನ್ನೊಂದು ಇನ್ನೊಂದು ಏನಾಗಿದೆ ಅಂದರೆ, ಈಗ ನಾನು ಕೂಡ ಎಸ್.ಎಂ. ಕೃಷ್ಣ ಅವರ ಮಂತ್ರಿಮಂಡಲದಲ್ಲಿದ್ದೆ. ಆಗ ಸಾಕಷ್ಟು ಸ್ಟಾರ್ ಟ್ರೈನ್ಸ್ ಹಳೆ ಬೆಂಗಳೂರಲ್ಲಿ CMC ವ್ಯಾಪ್ತಿನಲ್ಲಿ ನಾವು ಮಾಡಿದ್ವಿ. CMC ವ್ಯಾಪ್ತಿನಲ್ಲಿ ನಮ್ಮ ಹಳೆ ಬೆಂಗಳೂರಲ್ಲಿ ಮಾಡಿದ್ವಿ. ಆಮೇಲೆ ಸಿದ್ದರಾಮಯ್ಯವ್ರ ಕಾಲದಲ್ಲೂ ಕೂಡ ಸುಮಾರು ಒಂದು 200-300 ಕಿಲೋಮೀಟರ್ ಅಷ್ಟು
ರಾಜಕಾಲುವೆಗಳಾಗಿತ್ತು. ಮಧ್ಯದಲ್ಲಿ ಬೇರೆ ಬೇರೆ ಪಕ್ಷಗಳು ಬಂದಾಗ ಹೆಚ್ಚು ಆದ್ಯತೆ ಕೊಟ್ಟಿರಲಿಲ್ಲ. ಈಗ ಮತ್ತೆ ವರ್ಲ್ಡ್ ಬ್ಯಾಂಕಿಂದನೂ ಹಣ ಕೊಟ್ಟಿದ್ದಾರೆ, ಮತ್ತು ನಮ್ಮ ರಾಜ್ಯ ಸರ್ಕಾರದ ಹಣ ಕೂಡ ತಗೊಂಡು ಈಗ ಏನೊಂದು 110 ಹಳ್ಳಿ ಬರುತ್ತಲ್ಲ, 110 ಹಳ್ಳಿ ವ್ಯಾಪ್ತಿನಲ್ಲೂ ಕೂಡ ಈಗ ಸ್ಟಾರ್ ಮೋಟರ್ ರೈನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಹೆಚ್ಚು, ನಾನು ಆಗಲೇ ಹೇಳಿದ್ನಲ್ಲ, 90 ಮಿಲಿಮೀಟ್ರಿಗಿಂತಲೂ 1 ಗಂಟೆಯಲ್ಲಿ ಹೆಚ್ಚು ಮಳೆ ಸುರಿದ್ರೆ ಒಂದು 100 ಸ್ಪಾಟ್ಸಲ್ಲಿ ಈ ರೀತಿ ಆಗುತ್ತೆ. ಅದನ್ನು ಸಾಲ್ವ್ ಮಾಡಬೇಕು. ನಾನು ಅದನ್ನು ಮಳೆ ಜಾಸ್ತಿ ಬರುತ್ತೆ, ಇದು ಹೀಗೆ ಮುಂದುವರಿಯುತ್ತೆ ಅಂತ ಹೇಳಿದರೆ ತಪ್ಪಾಗುತ್ತೆ. ಅದು ಕೂಡ ನಮ್ಮ ಇಂಜಿನಿಯರ್ಸು ಸ್ವಲ್ಪ. ಇದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಮಳೆ ಬಂತು, ಮಳೆ ಬಂದಾದ್ಮೇಲೆ ಏನೆಲ್ಲ ಅವಾಂತರ ಸೃಷ್ಟಿ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲರೂ ಮಾತನಾಡ್ತಿದ್ದಾರೆ. ಮಳೆಗೂ ಮೊದಲು ಏನು ಎಚ್ಚರಿಕೆಯನ್ನು ಸರ್ಕಾರ ತಗೊಂಡಿತ್ತು, BBMP ತಗೊಂಡಿತ್ತು, ಅಧಿಕಾರಿಗಳು ತಗೊಂಡಿದ್ರು ಅನ್ನೋದ್ರ ಬಗ್ಗೆ ಯಾರೂ ಕೂಡ ಮಾತನಾಡ್ತಾ ಇಲ್ಲ.